ಸರಿ, ಯಾವ ರೀತಿಯಾಗಿ ವಿರೋಧ ಪಕ್ಷದಿಂದ ತಮಗೆ ಸ್ಪಂದನೆ ಸಿಗ್ತಾ ಇದೆ? ಅಲ್ಲ, ನಾವು ಸ್ಪಂದನೆ ಮಾಡ್ತಾ ಇದ್ದೀವಿ. ವಿರೋಧ ಪಕ್ಷಕ್ಕೆ ನಾವು ಸ್ಪಂದನೆ ಮಾಡ್ತಾ ಇದ್ದೀವಿ. ವಿ ಆರ್ ವೆಲ್ಕಮಿಂಗ್ ದಮ್ ಆ್ಯಂಡ್ ವಿ ಆಲ್ಸೋ ವಾಂಟ್ ಟು ಪಾರ್ಟಿಸಿಪೇಟ್. ನಾವು ಪಾರ್ಟಿಸಿಪೇಟ್ ಮಾಡಬೇಕು, ಮಾತನಾಡಬೇಕೆಂಬ ಸದುದ್ದೇಶದಲ್ಲಿ ಈ ಅಧಿವೇಶನ ಕರೆದಿರ್ತಕ್ಕಂಥದ್ದು. ಸೊ ಎಲ್ಲರೂ ಸೋ ಫಾರ್ ಸೋ ಗುಡ್ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೀವಿ. ಆ ಥರ ಹೇಳ್ತೀರಿ ನೀವು ಸ್ಪೀಕರ್ನ ಕೇಳಿ ನೋಡಿ, ಸ್ಪೀಕರ್ ಸಾಹೇಬ್ರಿಗೆ ಕೇಳಿ ನೋಡಿ, ಅವ್ರು ಹೇಳಿರೋ ನಿಜ ಇಲ್ಲ ಅಂತ ಗೊತ್ತಾಗುತ್ತೆ. ನಾವು ಮಾತಾಡುವಾಗ ಪದೇ ಪದೇ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅಂತ ಆರೋಪ ಪದೇ ಪದೇ ಡಿಸ್ಟರ್ಬ್ ಏನು ಮಾಡ್ತಾ ಇಲ್ಲ ನೋಡಿ. ಯಾವಾಗಲೂ ಚರ್ಚೆ ಮಾಡೋಕಲ್ಲಿಗೆ ವಾಸ್ತವಾಂಶಕ್ಕೆ ಹತ್ರ ಇದ್ದು ಸಜೆಷನ್ ಕೊಡಬೇಕು. ನನ್ನ ಪ್ರಕಾರ ವಾಸ್ತವಾಂಶ ಇದೆ, ಇಡೀ ದೇಶದಲ್ಲಿ ಇದೇ ಪರಿಸ್ಥಿತಿ ಇದೆ. ಸ್ವಾತಂತ್ರ್ಯಕ್ಕೆ 80 ವರ್ಷ ಆದರೂ ಕೂಡ ನಾವು ಮೂಲಭೂತ ಸೌಕರ್ಯ ಬಳಗೇನೆ ಮಾತನಾಡ್ತಿದ್ದೀವಿ, ಅದ್ರಿಗೆ ಒಳ್ಳೆ ಪ್ರಶ್ನೆ ಇಲ್ಲ. ಆದರೆ ಮಾತಾಡ್ತಾ ಕೊಟ್ಟಿರ್ತಕ್ಕಂಥ ವಿಚಾರಗಳನ್ನು ಬಿಟ್ಟು ಬೇರೆ ಬೇರೆ ವಿಚಾರನ ರಾಜಕೀಯವಾಗಿ ಮಾತನಾಡಬಾರ್ದು. ಮಾತಾಡಲಿ 5-10% ಓಕೆ, ಬಟ್ ಅದನ್ನೇ ಜಾಸ್ತಿ ಆಗಬಾರ್ದಕ್ಕಂಥದ್ದು ಅಥವಾ ಕೆಲವು ಸಂದರ್ಭದಲ್ಲಿ ತಪ್ಪು ಮಾಹಿತಿ ಕೊಡೋಕ್ಕೆ ಸಚಿವರುಗಳು ಎದ್ದು ಹೇಳ್ತಕ್ಕಂಥ ಸಹಜ ಇದೆ. ನಿನ್ನೆ CLP ಸಭೆ ಆಗಿದೆ, ಏನಾದರೂ ಚರ್ಚೆಗಳಾಗಿದೆ? ಏನಿಲ್ಲ, ಅಂಥದ್ದೇನಿಲ್ಲ. ಬದಲಾವಣೆ ಬಗ್ಗೆ ಕೂಡ ಯತೀಂದ್ರ ಅವರು ಮೊನ್ನೆ ಮಾತಾಡಿದ್ರು. ಹೇಳಿ, ಕೇಳಿಸ್ತಾ ಇಲ್ಲ ಅಲ್ಲಿ. ಯಾಕೆ ಸರ್ ನೀವೇ ಸೀನಿಯರ್ ಲೀಡರ್ ಆಗಿ ಕೇಳಿಸ್ತಾ ಇಲ್ಲ ಅಂತ? ಸೀನಿಯರ್ ಯಾಕೆ ಮಾಡಿಬಿಟ್ಟೆ ನೀನು? ಐ ಡೋಂಟ್ ಆನ್ಸರ್ ದಟ್. ಇದು ಸರಿ ಏನಂತಂದ್ರೆ ಪದೇ ಪದೇ ಕೇಂದ್ರ ಬಗ್ಗೆ ಕಡೆ ಬಟ್ ಮಾಡಿ ತೋರಿಸ್ತೀರಿ. ಕೇಂದ್ರದ ಯೋಜನೆಗಳ ಬಗ್ಗೆ ಸಂತೋಷ್ ಲಾಡೋರಿಗೆ ಮಾಹಿತಿ ಇಲ್ಲ ಅಂದರೆ ಸಿಟಿ ಹೇಳ್ಬೋದು. ನಿಮಗೆ ಅವ್ರಿಗೆ ಮಾಹಿತಿ ಇದ್ರೆ ಕೊಡೋಕ್ಕೆ ಹೇಳಿ, ನಿಮಗೂ ಮಾಹಿತಿ ಇದ್ರೆ ಜನಕ್ಕೆ ತಿಳಿಸಿ. ಪತ್ರಿಕಾ ಮಾಧ್ಯಮದವ್ರಿಗಂತೂ ಮಾಹಿತಿ ಇರಬೇಕಲ್ಲ. CT ರವಿಯವರು ಕೂಡ ಮಾಹಿತಿ ಇದ್ದರೆ ತಿಳಿಸ್ಲಿ. ನಿಜಾಂಶ ಏನು, ಅವ್ರು ಹೇಳಿರ್ತಕ್ಕಂಥ ಪ್ರಾಮಿಸ್ಗಳು ಓದ್ಬಿಡ್ಲಿ ಫಸ್ಟು. ಯಾವುದು ಮೋದಿ ಸಾಹೇಬ್ರು ಸರ್ಕಾರಕ್ಕೆ ಬರೋಕ್ಕಿಂತ ಮುಂಚೆ ಅವರು 1ನೇ ಮ್ಯಾನಿಫೆಸ್ಟೋ, 2ನೇ ಮ್ಯಾನಿಫೆಸ್ಟೋ, 3ನೇ ಮ್ಯಾನಿಫೆಸ್ಟೋ ಹಿಂಗೆ ಇಟ್ಕೊಂಡು ಓದ್ಬಿಡಿ. ಇವತ್ತು ದೇಶ ಯಾವ ಪರಿಸ್ಥಿತಿ ಅಲ್ಲ ಅಂತ ಅವರೇ ಹೇಳಲಿ ಅಲ್ಲ. ಅಥವಾ ನಿಮಗೆ ಗುರ್ತಿದ್ರೆ ನೀವು ಹೇಳಿ, ಯಾಕೆ ಹೇಳಬಾರ್ದು ಜನಕ್ಕೆ? ಕೇಳಿ ಅಲ್ಲ. ಇವತ್ತು ಡಾಲರ್ ರೇಟ್ ಕೇಳಿ. ಇವತ್ತು ಕೇಂದ್ರ ಸರ್ಕಾರ ಕಪ್ಪಣ ಎಷ್ಟು ಹೋಗಿದೆ ಅಂತ ಈ ದೇಶದಿಂದ ಕೇಳಿದ್ದಾರೆ ಪ್ರಶ್ನೆ. ಕಪ್ಪಣ ಕಳೆದ 10 ವರ್ಷದಿಂದ ಈ ದೇಶದಿಂದ ಎಷ್ಟು ಹೋಗಿದೆ ಅಂತ ಕೇಳಿದ್ರೆ ಕೇಂದ್ರ ಸರ್ಕಾರ ಹೇಳಿರ್ತಕ್ಕಂಥ ಉತ್ತರ ಇದು, ನಮಗೆ ಮಾಹಿತಿ ಇಲ್ಲ ಅಂತ ಹೇಳಿ. ಯಾರು ಹೇಳಿರ್ತಕ್ಕಂಥದ್ದು? ಕೇಂದ್ರ ಸರ್ಕಾರ ಉತ್ತರ ಇದೆ, ಮಾಹಿತಿ ಇಲ್ಲ ಅಂತ ಹೇಳಿ. 10 ವರ್ಷಕ್ಕಿಂತ ಮುಂಚೆ ನಾನು ಭಾಳ ದೊಡ್ಡ ಚೌಕಿದಾರ, ನಾನು 1 ರೂಪಾಯಿನೂ ಹೋಗಕ್ಕೆ ಬಿಡಂಗಿಲ್ಲ, ಈ ಭೂಮಿಯ ಮಣ್ಣು ಎಲ್ಲ ಅವ್ರು ಹೇಳಿದ್ರು, ಹೊರಗಿನ ದುಡ್ಡು ತರ್ತೀವಿ ಅಂತ ಹೇಳಿದ್ರು. ಈಗ ಹೇಳ್ತಾ ಇದ್ದಾರೆ ಇಲ್ಲಿರೋ ದುಡ್ಡು ಎಷ್ಟು ಹೋಗಿದೆ ಅಂತ ಮಾಹಿತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ರಿಸರ್ವ್ ಬ್ಯಾಂಕ್, ಅದೇ ಸ್ವಿಸ್ ಬ್ಯಾಂಕ್ನವ್ರು ಹೇಳ್ತಾ ಇದ್ದಾರೆ 3 ಪಟ್ಟು ಜಾಸ್ತಿ ಆಗಿದೆ. 12,000 ಕೋಟಿ ಇರ್ತಕ್ಕಂಥದ್ದು 37,000 ಕೋಟಿ ಆಗಿದೆ ಅಂತ ಸ್ವಿಸ್ ಬ್ಯಾಂಕ್ ರೆಕಾರ್ಡ್ಸ್ ಇದೆ. ಇದು ಯಾರು ಹೇಳ್ಬೇಕೀಗ? ಇದು ಯಾರು ಹೇಳ್ಬೇಕಿಂತ ಮಾಹಿತಿಗಳು ಹೇಳೋದು ಬೇಡ. ಎಕ್ಸ್ಟರ್ನಲ್ ಬಾರೋಯಿಂಗು ಸುಮಾರು 25 ಲಕ್ಷದಿಂದ 30 ಲಕ್ಷ ಕೋಟಿ ಇರ್ತಕ್ಕಂಥದ್ದು ಬರೀ ಎಕ್ಸ್ಟರ್ನಲ್ ಬಾರೋಯಿಂಗ್, ಟೋಟಲ್ ಬಾರೋಯಿಂಗ್ ಅಲ್ಲ. ಇವತ್ತು 65 ಲಕ್ಷ ಕೋಟಿಗೆ ಆಗಿದೆ ಎಕ್ಸ್ಟರ್ನಲ್ ಬಾರೋಯಿಂಗು. ಇದ್ರ ಬಗ್ಗೆ ಯಾರು ಮಾತನಾಡಬೇಕು? ಸೊ ಇಂಥ ವಿಷಯಗಳು ಮಾತನಾಡಿದ್ರೆ ನಾವು ಮಾತನಾಡಬಹುದು. ಸುಮ್ಮನೆ ಏನೋ ಆರ್ಕೆ ಉತ್ತರಗಳು ಕೊಟ್ಕೊಂಡ್ರೆ ನಾವೇಗೆ ಮಾತಾಡಕ್ಕೆ ಬರುತ್ತೆ? ಸದ್ಯದಲ್ಲಿ ಕಾಂಗ್ರೆಸ್ ಕುರ್ಚಿ ಕದನ ಶಾಂತವಾಗಿದೆ. ಕುರ್ಚಿಯಲ್ಲಿ ಇತ್ತಪ್ಪ, CM ಕುರ್ಚಿ ಶಾಂತವಾಗೈತಲ್ಲಪ್ಪ. ಶಾಂತವಾಗಿದೆ ಸರ್. ಎಷ್ಟು ಸರ್ಕಾರ 5 ವರ್ಷ ಸಿದ್ದರಾಮಯ್ಯ ಅವರು ಇರ್ತಾರೆ ಈಗ. ಎಲ್ಲ ಹೇಳಿವಲ್ರಿ, ನೀವು ಎಷ್ಟಲ್ಲಿ ಕೇಳಿದ್ರು ಅದ್ರ ಬಗ್ಗೆ ನಾನು ಉತ್ತರ ಕೊಡೋದಿಲ್ಲ. ಹೈಕಮಾಂಡ್ ಅಂತ ಹೇಳ್ಬಿಟ್ಟಿದ್ದೀವಿ. ಪದೇ ಪದೇ ನನ್ನ ಕೇಳಿ ನೀವು ನಿರಾಶರಾಗಬೇಡಿ. ಸಕ್ಕರೆ ಸಚಿವರು ಇದ್ದಾರೆ, ಸಕ್ಕರೆ ಕಬ್ಬು ಬೆಳೆಗಾರ ವಿಚಾರ ಬಗ್ಗೆ, ರೈತರ ವಿಚಾರ ಮಾಡೋಕ್ಕೆ ಅವ್ರದ್ದು ಆದಂಥ ಒಂದು ಡಿಪಾರ್ಟ್ಮೆಂಟ್ ಸಚಿವರು ಇದ್ದಾರೆ. ಸಂತೋಷ್ ಲಾಡ್ ಅವರು ಅಷ್ಟೊಂದು ಯಾಕೆ ಪ್ರೀತಿ ತೋರಿಸ್ತಾ ಇದ್ದಾರೆ ನೋಡ್ರಿ. ಆರ್ ಅಶೋಕರು ಅಣ್ಣವ್ರು ಏನು ಮಾತಾಡಿದ್ರೆ ನನಗೆ ಗೊತ್ತಿಲ್ಲ. ನಾವು ಹೇಳ್ತಕ್ಕಂಥದ್ದು ಅದೇ ಹೇಳ್ತೀವಲ್ಲ, BJPಯವರು ಚರ್ಚೆ ಮಾಡೋಕ್ಕೆ ಎಥನಾಲ್ ಪಾಲಿಸಿ ಬಗ್ಗೆ ಫಸ್ಟ್ ಮಾತಾಡಬೇಕು. ಈ ದೇಶದ ಎಥನಾಲ್ ಪಾಲಿಸಿ ಯಾವಾಗ ಪ್ರಾರಂಭ ಆಯಿತು, ಯಾರಕ್ಕೋಸ್ಕರ ಪ್ರಾರಂಭ ಆಯಿತು, ಯಾತಕ್ಕೋಸ್ಕರ ಪ್ರಾರಂಭ ಆಯಿತು? ಶುಗರ್ ಕೇನ್ ಫಾರ್ಮರ್ಸು ಅವರಿಗೆ ಡಿಸ್ಟಿಲರಿ ಪ್ಲಸ್ ಎಥನಾಲ್ ಮಾಡಕ್ಕೆ ಬಿಟ್ಟಿದ್ರೆ, ಯಾರು ಎಕ್ಸಿಸ್ಟಿಂಗ್ ಪ್ಲಾಂಟ್ ಇತ್ತು ಅದು ನನ್ನ ಪ್ರಕಾರ, ನಾನು ರಾಂಗ್ ಇರ್ಬೋದು, ನನ್ನ ಪ್ರಕಾರ ಎಲ್ಲರಿಗೂ ಅನುಕೂಲ ಆಗ್ತಿತ್ತು. ಎಥನಾಲ್ ಪ್ರೊಡಕ್ಷನ್ ಜಾಸ್ತಿ ಮಾಡೋಕ್ಕೆ ಹೇಳಿದವರು ಯಾರು ಹೇಳಿದವರು? ಮತ್ತು ಕೇಂದ್ರ ಸರ್ಕಾರ ಎಥನಾಲ್ ಜಾಸ್ತಿ ಮಾಡೋಕ್ಕೆ ಹೇಳಿದ್ಮೇಲೆ ಮತ್ತೆ ಎಥನಾಲ್ ಖರೀದಿ ಮಾಡಬೇಕಾ ಬೇಡ? ಮತ್ತು ಕೋಟಾ ನೀವೇ ಕಮ್ಮಿ ಕೊಡ್ತಾ ಇದ್ದೀರಿ. ಕೋಟಾ ಫಿಕ್ಸ್ ಮಾಡೋರು ನೀವೇ, ಎಥನಾಲ್ ಪ್ರೊಡಕ್ಷನ್ ಮಾಡಿದ್ರೆ ಹೇಳಿದ್ರು. ಈಗ ಎಥನಾಲ್ ಪ್ರೊಡಕ್ಷನ್ ಅವ್ಯವಸ್ಥೆ ಆಗಿದ್ದಕ್ಕೆ 5% ಯೂಸ್ ಮಾಡ್ತೀವಿ, 10% ಯೂಸ್ ಮಾಡ್ತೀವಿ ಅಂತ ಹೇಳಿದ್ದವ್ರು ಇವರೇ. ಇವತ್ತು ಅವರು ಬಿಕಾಸ್ ದೇ ಆರ್ ನಾಟ್ ಏಬಲ್ ಟು ಕನ್ಸ್ಯೂಮ್ ಎಥನಾಲ್ ವಿಚ್ IPCL ಇಂಡಿಯನ್ ಪೆಟ್ರೋಲಿಯಂ ತಗೋಬೇಕಾಗಿತ್ತು, ಅವ್ರು ತಗೊಳ್ತಾ ಇಲ್ಲ. ಇವತ್ತು ಭಾರತ ಸರ್ಕಾರ ತಗೊಳ್ತಿರೋದಕ್ಕೆ ಮತ್ತೆ ಈ ಪ್ರಾಬ್ಲಮ್ ಇವತ್ತು ರೈತರಿಗೆ ಆಗ್ತಾ ಇರೋದು, ಅದು ಸತ್ಯ ಇದೆಯಲ್ಲ. ಇದ್ರ ಬಗ್ಗೆ ನೀವು ಕೇಳಬೇಕಲ್ಲ BJP ಅವರಿಗೆ. ತಪ್ಪೇನಿದೆ ನಾನು ಹೇಳಿರ್ತಕ್ಕಂಥದ್ದು? ಸುಳ್ಳು ಮಾಹಿತಿ ಏನಿದೆ ಅದರಲ್ಲಿ? ಅಥವಾ ನನ್ನ ಮಾಹಿತಿ ಸುಳ್ಳಿದ್ರೆ ತಪ್ಪು, ಸರಿ ಮಾಹಿತಿ ಕೂಡ ಕೇಳಿ. What was the total production of ethanol in last 10 years back and how much today it is there? Why this so much of increase in ethanol production has happened? It is monitored by whom? This total ethanol production in India is monitored by whom? ನಾವು ಕೇಳಿದ್ರೆ ತಪ್ಪಿದೆ ಅದರಲ್ಲಿ. ಈ ವಿಚಾರವಾಗಿ ಸಂತೋಷ್ ಲಾಡ್ ಅವರು ಬಹಿರಂಗವಾಗಿ ಚರ್ಚೆಗೆ ಸಿದ್ಧ ಇದ್ದಾರೆ.
ಅದೇ ಅಸೆಂಬ್ಲಿಲಿ ಹೇಳ್ಬಿಟ್ರೆ ಆಯ್ತಲ್ಲ, ಈಗ ಎಥನಾಲ್ ಪ್ರೊಡಕ್ಷನ್ ಏನಿದೆ ಅಂತ ಹೇಳಿ ಅಲ್ಲಿ ತಂದ್ಬಿಟ್ಟು ಅದೇ ಹೇಳ್ಬಿಟ್ರೆ ಆಯ್ತಲ್ಲ. ಐ ಆಮ್ ನಾಟ್ ಅನ್ ಎಕ್ಸ್ಪರ್ಟ್, ನೈದರ್ ಐ ಆಮ್ ದ ಮಿನಿಸ್ಟ್ರಿ, ಬಟ್ ವಾಟ್ ಎವರ್ ಐ ಆಮ್ ಆಸ್ಕಿಂಗ್ ಅ ಕ್ವಶನ್, ಲೈಕ್ ಯು ಹ್ಯಾವ್ ಗಾಟ್ ರೈಟ್ ಟು ಆಸ್ಕ್ ಕ್ವಶನ್, ಲೈಕ್ ಐ ಆಲ್ಸೋ ಗಾಟ್ ರೈಟ್ ಟು ಆಸ್ಕ್ ಕ್ವಶನ್. ನಾನು ಕೇಳಿದ ಪ್ರಶ್ನೆ ತಪ್ಪಲ್ಲೇನಿದೆ? ನಂದು ತಪ್ಪಿದ್ರೆ ಅವ್ರು ಮಾಹಿತಿ ಕೊಡ್ಬೇಕಲ್ಲ ಸಾರ್ವಜನಿಕರಲ್ಲಿ. ಈಗ ಅವ್ರು ಸರಿ ಇದ್ರೆ ಮಾಹಿತಿ ಕೊಡಲಿಲ್ಲ. ಎಥನಾಲ್ ಸಿಸ್ಟಮ್ನ, ಎಥನಾಲ್ ಟೋಟಲ್ ಪ್ರೊಡಕ್ಷನ್ನ ಪ್ರಾರಂಭ ಮಾಡಿದವರು ಯಾರು, ಇದು ಗೈಡ್ಲೈನ್ಸ್ ಮಾಡೋರು ಯಾರು ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಅದ್ರ ಬಗ್ಗೆ ಮಾಹಿತಿ ಕೊಡಂಗಿಲ್ಲ. ಬರೇ ಶುಗರ್ ಕೇನ್ ಹೇಳಿದ್ರೆ ಶುಗರ್ ಕೇನ್ ಫಾರ್ಮರ್ಸ್ ಇವತ್ತು ತೊಂದರೆಗಿರೋದು ಇದು ಇಂಡೈರೆಕ್ಟ್ಲಿ ರಿಲೇಟೆಡ್ ಟು ಎಥನಾಲ್ ಓನ್ಲಿ. ಅಂದ್ರೆ ಕೇಂದ್ರ ಸರ್ಕಾರದಿಂದನೇ ತೊಂದರೆ ಇಲ್ಲ ಸರ್. ಡೌಟ್ ಐತೇನ್ರಿ ನಿಮಗೆ? ಡೌಟ್ ಇಟ್ಕೋಬೇಡ್ರಿ. ಯಾಕಂದ್ರೆ ಕೇಂದ್ರ ಸರ್ಕಾರ ಒಂದು ರೂಪಾಯಿನ ರೊಕ್ಕ ಕೊಡಂಗಿಲ್ಲ. ಇವತ್ತು ನೋಡಿ ಕರ್ನಾಟಕದಲ್ಲಿ ಕಳೆದ 11 ವರ್ಷದಲ್ಲಿ ಅವ್ರದೇ ಸರ್ಕಾರ ಇರಲಿ, ತೊಂದರೆ ಆಗಿದ್ದಾಗ ಯಾರ ರೈತರು ರೊಕ್ಕ ಕೊಟ್ಟಿದ್ದಾರೆ ನನಗೆ ಹೇಳಿ ನೋಡೋಣ. ರೈತರ ಸಾಲ ಏನೋ ಮನ್ನಾ ಮಾಡಿದಾರಾ? ಕೇಂದ್ರದಲ್ಲಿ ನಾವಿದ್ದಾಗ 73,000 ಕೋಟಿ ಸಾಲ ಮನ್ನಾ ಮಾಡಿದ್ವಿ. ಸಿದ್ದರಾಮಯ್ಯ ಅವರು ಇಲ್ಲಿದ್ದಾಗ ಸುಮಾರು 8,500 ಕೋಟಿ ಸಾಲ ಮನ್ನಾ ಮಾಡಿದ್ವಿ. ಎಲ್ಲರಿಗಿಂತ ಹೆಚ್ಚಾಗಿ ಇವತ್ತು ಕೇಂದ್ರದಲ್ಲಿ ಇರ್ತಕ್ಕಂಥ ಬಿಜೆಪಿ ಸರ್ಕಾರ 16.5 ಲಕ್ಷ ಕೋಟಿ ಉದ್ಯಮಿದಾರ ಸಾಲ ಮನ್ನಾ ಮಾಡಿದೆ. 5% ಕಾರ್ಪೊರೇಟ್ ಟ್ಯಾಕ್ಸ್ ಕಮ್ಮಿ ಮಾಡಿದೆ. 5% ಕಾರ್ಪೊರೇಟ್ ಟ್ಯಾಕ್ಸ್ ಕಮ್ಮಿ ಮಾಡಿದ್ರೆ ಸುಮಾರು 11 ಲಕ್ಷ ಕೋಟಿ ನಷ್ಟ ಇದೆ ಈ ದೇಶಕ್ಕೆ. ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಂಗಿಲ್ಲಲ್ವಾ? ಕೇಳಿ ನೋಡಿ, ನಾನು ಹೇಳಿ ಸರಿದ ತಪ್ಪಿದೆ ಕೇಳಿ ನೋಡಿ. ಇತ್ತೀಚೆಗೆ ಬಿಜೆಪಿ ಅವರಿಗೆ ರೈತರ ಮೇಲೆ ಬಹಳ ಪ್ರೀತಿ ಉಕ್ಕಿ ಹರಿತಾರೆ. ಅದೇ ಅಲ್ಲಿ ರೈತರು 700 ಜನ ಅಲ್ಲಿ ರೈತರು ಡೆಲ್ಲಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರು, ಸೂಸೈಡ್ ಮಾಡ್ಕೊಂಡ್ರು. ಇವ್ರ ಕಾಟದಿಂದ, ಇವ್ರು ಮಾಡಿರ್ತಕ್ಕಂಥ ನಿರ್ಬಂಧದಿಂದ ಬಹಳಷ್ಟು ಜನ ಅಲ್ಲಿ ಜೀವನ ಕಳ್ಕೊಂಡ್ರು. ಇವತ್ತು ರೈತರ ಬಗ್ಗೆ ಪ್ರೀತಿ ತೋರಿಸ್ತಿರ್ತಕ್ಕಂಥ ನೀವು ಕೇಳಿ, ಯಾಕೆ ರೈತರ ಸಾಲ ಯಾಕೆ ಮನ್ನಾ ಮಾಡಬಾರ್ದು ಕೇಳ್ರಲ್ಲ. ಕೇಂದ್ರದಲ್ಲಿ 11 ವರ್ಷ ಆಯ್ತು, ಯಾಕೆ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಕೇಳ್ರಿ. ಸರ್, ಈಗ ಧಾರವಾಡದಿಂದ ಬಹಳ ಜನ ಪ್ರತಿಭಟನೆ